ಹಾಯ್ ಹಲೋ ನಮಸ್ತೆ. ಇದು ನಿಮ್ಮ ಪ್ರೀತಿಯ ಸತೀಶ್ ಮಾಸ್ಟರ್ ಫ್ರಮ್ ವೇ ಟು ಸಕ್ಸಸ್ GSN ಮೈಸೂರಿನಿಂದ. ಈ ದಿನದ ಸಂಚಿಕೆಗೆ ನನ್ನೆಲ್ಲ ಪ್ರೀತಿಯ ಪ್ರೇಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಹಿತೈಷಿ ಬಾಂಧವರಿಗೂ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ, ಈ ದಿನದ ವಿಚಾರ ಬಹಳ ನಕಾರಾತ್ಮಕ ಅಂಶವನ್ನು ಪ್ರದರ್ಶಿಸುವಂತಿದ್ದರೂ ಸಹ ಆ ನಕಾರಾತ್ಮಕತೆಯಲ್ಲಿ ಸಕಾರಾತ್ಮಕತೆಯನ್ನು ಅಂದರೆ ಪಾಸಿಟಿವಿಟಿಯನ್ನು ಕಂಡುಕೊಳ್ಳುವ ಒಂದು ಮುಖ್ಯ ಉದ್ದೇಶದೊಂದಿಗೆ ನಿಮ್ಮ ಮುಂದೆ ಈ ದಿನದ ಸಂಚಿಕೆ, ದಟ್ ಈಸ್ ನಥಿಂಗ್ ಬಟ್ ಸ್ಟುಪಿಡ್. ಅರೆ ವಾಟ್ ಇಸ್ ದಿಸ್? ಯಾರಿಗಪ್ಪ ಸ್ಟುಪಿಡ್ ಅಂತ ಇದ್ದಾರೆ? ಸ್ಟುಪಿಡ್ ಅಂದರೆ ಏನು? ಕಾಲಘಟ್ಟದಲ್ಲಿ ಕಾಲಕ್ರಮೇಣ ನಮಗೆ ತಿಳಿದಿರುವಂತೆ ಹಾಗೂ ಹಿಂದೆ ತಿಳಿದಿದ್ದಂತೆ ಮುಂದೆ ನಾವು ಅಂದುಕೊಳ್ಳುವಂತೆ ವಿಚಾರಗಳು ಹೇಗಿರುತ್ತವೆ ಅಂದರೆ, ಸ್ಟುಪಿಡ್ ಅನ್ನೋ ಪದವನ್ನು ನಾವು ಸರ್ವೇ ಸಾಮಾನ್ಯವಾಗಿ ಕೆಟ್ಟ ವಿಚಾರಗಳಿಗೆ, ಕೆಟ್ಟ ವ್ಯಕ್ತಿಗಳಿಗಷ್ಟೇ ಬಳಸುತ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ ಸ್ನೇಹಿತರೆ. ಆದರೆ ನಿಜವಾದ ಸ್ಟುಪಿಡ್ ಅಂದರೆ ಏನು? ಆಂಗ್ಲ ಭಾಷೆಯಲ್ಲಿ, ಆಂಗ್ಲ ಮಾಧ್ಯಮದಲ್ಲಿ ಹೇಳುವುದಾದರೆ ಅದೊಂದು ರೀತಿಯ ಮೂರ್ಖತನ ಅಥವಾ ಫೂಲ್ ಅಂತ ನಾವೇನು ಹೇಳ್ತೀವಿ ಅದಕ್ಕೆ ಹೋಲಿಸಬಹುದು, ಅಥವಾ ಒಂದು ಕೆಟ್ಟ ವ್ಯಕ್ತಿತ್ವ ಅಂತಲೂ ಹೇಳಬಹುದು. ಅದೇ ಸ್ಟುಪಿಡ್ ಎಂಬ ಪದವನ್ನು ನಾವು ಕನ್ನಡಕ್ಕೆ ಅನುವಾದಿಸಿಕೊಂಡು ಪ್ರತಿಯೊಂದು ಅಕ್ಷರವನ್ನು ನಾವು ಕನ್ನಡದಲ್ಲಿ ಬಿತ್ತರಿಸುವ, ಕನ್ನಡದಲ್ಲಿ ವಿವರಿಸುವ, ಕನ್ನಡದಲ್ಲಿ ಅರ್ಥೈಸುವ ನಿಟ್ಟಿನಲ್ಲಿ ಕೈಗೊಂಡಿರುವಂತಹ ಸಂಚಿಕೆ, ಅದುವೇ ಬಿ ಸ್ಟುಪಿಡ್, ಬಟ್ ದಟ್ ಈಸ್ ಇನ್ ಕನ್ನಡ. ಎಸ್, ಅಫ್ಕೋರ್ಸ್ ಸ್ಟುಪಿಡ್ ಪದದ ಮೊದಲ ಲೆಟರ್ ಅಕ್ಷರ ಎಸ್. ಕನ್ನಡದಲ್ಲಿ ಹೇಳೋದಾದರೆ ಆ ಎಸ್ ಅನ್ನೋದಕ್ಕೆ ಶುದ್ಧ, ಟಿ ತೂಕಬದ್ಧ, ಯು ಉತ್ಕರ್ಷಣೀಯ, ಪಿ ಪ್ರಭಾವಿ, ಐ ಇಷ್ಟವಾಗುವಂಥ, ಡಿ ಧೀಮಂತ. ಮತ್ತೊಮ್ಮೆ ಶುದ್ಧ, ತೂಕಬದ್ಧ, ಉತ್ಕರ್ಷಣೀಯ, ಪ್ರಭಾವಿ, ಇಷ್ಟವಾಗುವಂಥ, ಧೀಮಂತ ವ್ಯಕ್ತಿತ್ವವನ್ನು ನಾವು ಸ್ಟುಪಿಡ್ ಅಂತ ಕರೆಯಬಹುದು. ಕನ್ನಡ ರಾಜ್ಯೋತ್ಸವದ ಸಂಭ್ರಮದಲ್ಲಿರುವಂಥ ಕರ್ನಾಟಕದ ಪ್ರತಿಯೊಬ್ಬರಿಗೂ ಆಂಗ್ಲ ಪದವನ್ನು ಕನ್ನಡದಲ್ಲಿ ಅನುವಾದಿಸಿ ಪ್ರತಿ ಅಕ್ಷರಕ್ಕೂ ಕನ್ನಡದ ಮೂಲಕ ಒಂದಷ್ಟು ವಿಚಾರವನ್ನು ತಿಳಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸ್ಟುಪಿಡ್ ಎಂಬುದನ್ನು ನಾವು ನೇರವಾಗಿ ಇಂಗ್ಲೀಷ್ನಲ್ಲಿ ಹೇಳುವಾಗ ಸರ್ವೇ ಸಾಮಾನ್ಯ, ಅಯ್ಯೋ ಬಿಡಪ್ಪ ಅವನೊಬ್ಬ ಸ್ಟುಪಿಡ್ ಫೆಲೋ ಅನ್ನೋದನ್ನು ನಾವು ಬಳಸಿರ್ತೀವಿ. ತರಗತಿಗಳಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ, ಹಾಗೆ ಯಾವುದೋ ಒಂದು 4 ಜನರ ಗುಂಪಿನಲ್ಲಿ ಒಬ್ಬ ವ್ಯಕ್ತಿ ತರ್ಕಹೀನವಾಗಿ ಮಾತನಾಡಿದರೆ ಅಂತಹ ವ್ಯಕ್ತಿಗಳಿಗೆ ನಾವು ಸ್ಟುಪಿಡ್ ಅಂತ ಕರಿತೇವೆ. ಆದರೆ ನಾವು ಪ್ರತಿ ಅಕ್ಷರವನ್ನು ಕನ್ನಡ ಪದ ಬಳಕೆಯಲ್ಲಿ ಬಳಸಿಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಅದುವೇ ಶುದ್ಧ, ತೂಕಬದ್ಧ, ಉತ್ಕರ್ಷಣೀಯ, ಪ್ರಭಾವಿ, ಇಷ್ಟವಾಗುವಂಥ, ಧೀಮಂತ ವ್ಯಕ್ತಿತ್ವವನ್ನು ನಾವು ಸ್ಟುಪಿಡ್ ಅಂತ ಕರಿತಾ ಇದ್ದೀವಿ. ಯಾಕೆ? ಎಷ್ಟೋ ಹಿಂದಿನ ಕಾಲದಿಂದಲೂ ನಾವು ನಂಬಿಕೊಂಡಂತಹ ಅಂಶ ಏನು? ಅಬ್ದುಲ್ ಕಲಾಂ ರವರು ಹೇಳ್ತಾರೆ, ಲಾಸ್ಟ್ ಬೆಂಚ್ ಮತ್ತು ಫಸ್ಟ್ ಬೆಂಚ್ಗೂ ಡಿಫ್ರೆನ್ಸ್ ಏನು ಅಂತ. ಫಸ್ಟ್ ಬೆಂಚಲ್ಲಿ ಕೂತಂತಹ ವಿದ್ಯಾರ್ಥಿಗಳು ಸರ್ವೇ ಸಾಮಾನ್ಯವಾಗಿ ಒಂದು ಕುದುರೆಗೆ ಕೋಡು ಕಟ್ಟಿದಂತೆ ತಮ್ಮ ವಿಚಾರವನ್ನು ಶೈಕ್ಷಣಿಕ ಅಂಶಗಳಿಗೆ ಮೀಸಲಿಟ್ಟು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸ್ ಆಗಿರಬಹುದು, ಅಥವಾ ಸೆಕೆಂಡ್ ರ್ಯಾಂಕ್ ಇರಬಹುದು, ಅಥವಾ ಓದಿನಲ್ಲಿ ಒಂದಷ್ಟು ಮುಂದೆ ಇರುವಂಥ ವ್ಯಕ್ತಿಗಳು. ಅಂದರೆ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಓಡುವುದು ಒಂದೇ ವಿಚಾರ, ಓದಬೇಕು ಅಷ್ಟೇ. ಆದರೆ ಇಂದಿನ ಬೆಂಚ್ನಲ್ಲಿ ಕೂರುವಂಥ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಏನು ಓಡ್ತಾ ಇರುತ್ತೆ? ಇವತ್ತು ಒಂದು ತಲಹರಟೆಯನ್ನು ಮಾಡಿರ್ತಾರೆ, ನಾಳೆ ಅದನ್ನು ಬಿಟ್ಟು ಹೊಸ ರೀತಿಯಲ್ಲಿ ಹೇಗೆ ತಲಹರಟೆಯನ್ನು ಮಾಡೋದು? ಅದು ಸ್ಟುಪಿಡಿಟಿನ? ಖಂಡಿತವಾಗಿಯೂ ಇಲ್ಲ. ಅದನ್ನು ನಾವು ಕ್ರಿಯೇಟಿವಿಟಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ತಲಹರಟೆಯನ್ನು ವಿಭಿನ್ನ ರೀತಿಯಲ್ಲಿ ಮಾಡಬೇಕು ಅಂದರೆ ಆ ವ್ಯಕ್ತಿ, ಆ ವಿದ್ಯಾರ್ಥಿ ವಿಭಿನ್ನವಾಗಿ ಯೋಚಿಸಬೇಕು. ಆ ವಿಭಿನ್ನತೆಯನ್ನು ಅವನು ಅವಲೋಕಿಸುವ ಅಥವಾ ಆಲೋಚಿಸುವ ಉದ್ದೇಶದಲ್ಲಿ ಮಾಡ್ತಾನೆ. ಅವನ ಆಲೋಚನೆ ವಿಭಿನ್ನವಾಗಿ, ವಿಶಿಷ್ಟವಾಗಿ ಇದ್ದರೆ ಅದನ್ನು ನಾವು ಕ್ರಿಯೇಟಿವಿಟಿ, ಸೃಜನಶೀಲತೆ ಅಂತ ಕರಿತೇವೆ. ಆದರೆ ಸರ್ವೇ ಸಾಮಾನ್ಯವಾಗಿ ಶಿಕ್ಷಕರು ಏನಂತ ಹೇಳ್ತಾ ಇರ್ತೀವಿ ನಾವು, ಸ್ಟುಪಿಡ್ ಫೆಲೋಸ್, ದೇ ಆರ್ ಸಿಟ್ಟಿಂಗ್ ಇನ್ ಲಾಸ್ಟ್ ಬೆಂಚ್, ದೇ ಆರ್ ಆಲ್ ಸ್ಟುಪಿಡ್ಸ್. ಆಫ್ ಕೋರ್ಸ್ ದೇ ಆರ್ ಶೋಯಿಂಗ್ ದೇರ್ ಕ್ರಿಯೇಟಿವಿಟಿ ಥ್ರೂ ಸ್ಟುಪಿಡಿಟಿ. Why I am using this word here means today's generation requires the demonstration of
the good things rather than the positive things. Demonstration we are using, not a lecturing or not a lecture method. ಉಪನ್ಯಾಸ ಕೇಳುವಂತಹ ಕಾಲ ಮುಗಿದಿದೆ. ಆ ಉಪನ್ಯಾಸವನ್ನು ಪ್ರಾಯೋಗಿಕವಾಗಿ ಮಕ್ಕಳ ಬಳಿ ಮುಂದಿಟ್ಟರಷ್ಟೇ ಅವರು ಅದನ್ನು ಪ್ರಭಾವಿತರಾಗಿ ಆ ಅಂಶವನ್ನು ಕಲಿಯುತ್ತಾರೆ. ಆ ಪ್ರಭಾವಿತವಾಗುವಂತಹ ವ್ಯಕ್ತಿ ಅನುಸರಿಸುವುದು ಏನೆಂದರೆ ನಾವು ಮಾಡುವಂತಹ ಪ್ರಯೋಗಗಳನ್ನೇ ಹೊರತು ನಾವು ಕೊಡುವಂತಹ ಪ್ರವಚನವನ್ನಲ್ಲ. ಇಲ್ಲಿ ಪ್ರಾಯೋಗಿಕ ಪ್ರಭಾವ ಪ್ರವಚನ, ಪ್ರಾಯೋಗಿಕವಾಗಿರುವುದು ಪ್ರಭಾವವನ್ನು ಬೀರುತ್ತದೆ, ಪ್ರವಚನ ಪ್ರಭಾವಹೀನವಾಗಿರುತ್ತದೆ. ಪ್ರಭಾವಿಸಲು ಅದು ಅವಕಾಶಗಳನ್ನು ಕೊಡುವುದಿಲ್ಲ. ನಾವು ಸ್ಟುಪಿಡ್ ಆಗಬೇಕಾಗತ್ತೆ ಕೆಲವು ವಿಚಾರಗಳಲ್ಲಿ, ಅದು ಕನ್ನಡದ ಸ್ಟುಪಿಡ್ ಎಂದರೆ ತಪ್ಪಾಗಲಾರದು. ದಯವಿಟ್ಟು ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೆ ಒಂದು ಮನವಿಯನ್ನು ಮಾಡ್ತೇವೆ. ಸ್ಟುಪಿಡ್ ಎಂಬುದನ್ನು ಕನ್ನಡದಲ್ಲಿ ತರ್ಜುಮೆಗೊಳಿಸಿ, ಕನ್ನಡಕ್ಕೆ ಅನುವಾದಿಸಿ, ಪ್ರತಿ ಅಕ್ಷರದ ಅರ್ಥವನ್ನು ತಿಳಿದುಕೊಂಡು ಅದರ ಮೂಲಕ ಅದರ ಅನ್ವಯ ನಾವು ಮುಂದುವರಿಯೋಣ. ಮತ್ತೊಮ್ಮೆ ಶುದ್ಧ, ತೂಕಬದ್ಧ, ಉತ್ಕರ್ಷಣೀಯ, ಪ್ರಭಾವಿ, ಇಷ್ಟವಾಗುವಂತಹ ಧೀಮಂತ ವ್ಯಕ್ತಿತ್ವ ಅದು ಸ್ಟುಪಿಡ್. ಸೊ ಬಿ ಸ್ಟುಪಿಡ್ ಇನ್ ಯುವರ್ ಲೈಫ್, ಬಿ ಅ ಇನ್ಫ್ಲುಯೆನ್ಸರ್, ಬಿ ಅ likable person, at the same time be a pure person. Shuddha means pure, as you know. Tukabadda, with a weightage. The what we are going to talk, that must have some weight. That's what the translation to the English. Then Utkarshaniya means which enhances the quality. And Prabhavi, influencer. ಇಷ್ಟವಾಗುವಂತಹ ಲೈಕಬಲ್, ಧೀಮಂತ, ದ ಗ್ರೇಟ್. ಅಂತಹ ವ್ಯಕ್ತಿತ್ವಗಳನ್ನು ನಾವು ನಿರ್ಮಿಸಿಕೊಳ್ಳುವುದಕ್ಕೆ ನಾವು ಮೂಲತಃ ಸ್ಟುಪಿಡ್ ಎಂಬ ಅಂಶವನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋಣ ಎಂಬ ಮಾತಿನೊಂದಿಗೆ hereby we are signing out from this channel, Way to Success JSN. Kindly subscribe the channel for the upcoming contents. Kindly post your suggestions in the comment box. We are eagerly waiting for your suggestions to develop the presentation as well as the channel way of action, we can say. We need few action points from your side. Kindly subscribe, share and comment in the comment box, which gonna be a most useful thing for us. That is what the Way to Success JSN requires. Thank you so much. Kindly stay tuned for the upcoming episodes. In the same way, we are going to move with the positive and practical factors of the life. Thank you so much.